ಶರಣರು ವೇದಶಾಸ್ತ್ರ ಆಗಮಗಳನ್ನ ಖಂಡಿಸಿದ್ರು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಶರಣರು ವಚನಗಳನ್ನ ಅಧ್ಯಯನ ಮಾಡಿ ಹೋಗ್ತೇವೆ. ನಮ್ಮವರೊಬ್ಬರು ಪ್ರಾಧ್ಯಾಪಕರು ಬಸವ ಶೈವದಲ್ಲಿ ಹಿಂದುತ್ವ ಅಂತ ಒಂದು ಗ್ರಂಥ ಬರ್ತದೆ. ನಾವು ಅದನ್ನು ಬಬಲೇಶ್ವರದೊಳಗೆ ಬಿಡುಗಡೆ ಮಾಡಿದೀವಿ. ಅಲ್ಲಿ ಆ ಪುಸ್ತಕ ಮಾರಾಟ ಆಗಲಾರ್ದಂದು ಪೊಲೀಸರು ಹಚ್ಚಿ ಆ ಗ್ರಂಥದವ್ರನ್ನ ಹೊರಗೆ ಹಾಕ್ಸಿದ್ರು. ಅದ್ರೊಳಗೆ ಆ ಮನುಷ್ಯ ಏನ್ ಮಾಡ್ಯಾನ, ಉಪಾಧ್ಯ ಅಂತಕ್ಕಂಥ ರೋಣದವನು, ಅವನು ಒಬ್ಬ ಲಿಂಗಾಯತ. ಎಷ್ಟು ಚಂದ ಬರ್ದಾನ ಆ ಗ್ರಂಥ ಅಂದ್ರೆ, ಇವರು ಲಿಂಗಾಯತರು ನಾವು ಹಿಂದೂಗಳಲ್ಲ ಅಂತಿದ್ರಲ್ಲ, ಅವಕ್ಕೆಲ್ಲ ಉತ್ತರಗಳನ್ನು ವಚನಗಳಿಂದ ಕೊಟ್ಟಾನ. 22,000 ವಚನಗಳಲ್ಲಿ 15,000 ವಚನಗಳನ್ನ ಅಧ್ಯಯನ ಮಾಡಿ ಅದ್ರೊಳಗೆ 1,500 ವಚನಗಳನ್ನ ಪ್ರಮಾಣವಾಗಿ ಕೊಟ್ಟಾನ. ಕರ್ಮ ಸಿದ್ಧಾಂತ ಒಪ್ಕೊಂಡಿಲ್ಲ ಅಂತ ಹೇಳ್ತಾರಲ್ಲ, ಇವ್ ನೋಡ್ರಿ ಶರಣರ ಕರ್ಮ ಸಿದ್ಧಾಂತ ಹಿಂಗ್ ಹೇಳ್ಯಾನ. ನಾನು ಅಂಥವುಗಳನ್ನೇ ತಮ್ಮ ಸಲುವಾಗಿ ತಂದೀನಿ. 1-2-3 ವೇದಶಾಸ್ತ್ರ ಆಗಮಗಳನ್ನ ಖಂಡಿಸ್ಯಾರ ಅಂತ ಹೇಳ್ತಾರೆ. ಹಾವು ಹದ್ದು ಕಾಗೆ ಕೂಗೆ ಅನಂತ ಕಾಲ ಬದುಕವೇ ಬೇಡವೋ ಮಾನವ, ಲೇಷನಿಸಿಕೊಂಡು ಬದುಕುವೋ ಮಾನವ ಶಿವಭಕ್ತನಾಗಿ, ಜೀವಿತಂ ಶಿವಭಕ್ತಾನಾಂ ಪರಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಹಸ್ರಂತು ಭಕ್ತಿಹೀನಂ ನ ಶಾಂತರಿ ಎಂದುದಾಗಿ ನಮ್ಮ ಕೂಡಲ ಸಂಗಮ ದೇವರ ಭಕ್ತಿ ಬಿಡಿದು 5 ದಿನವಾದರೂ ಬದುಕಿದರೆ ಸಾಲದೆ. ಆಗಮದ ಒಂದು ಪ್ರಮಾಣವನ್ನೇ ಬಸವಣ್ಣವರು ಈ ವಚನದಲ್ಲಿ ತಗೊಂಡು ಚೆನ್ನಾಗಿ ಬದುಕುವುದಾದ್ರೆ 5 ದಿವಸ ಬದುಕಿದ್ರೆ ಸಾಕಲ್ಲೇನು? ಅಂಥವು ಇಂಥವು ಗುರುಗತೆ 100 ವರ್ಷ ಬದುಕೋದಕ್ಕಿಂತಲೂ ಚೆನ್ನಾಗಿ ಬದುಕೋದಕ್ಕೆ ಆಗಮ ಪ್ರಮಾಣ ಹೇಳಿದ ಇಷ್ಟು ಬದುಕಿದ್ರೆ ಸಾಕಲ್ಲೇನಂತ ಹೇಳಿದ್ದಾರೆ.